ಪ್ರೀತಿ ಎಂದರೇನುಗೆ ಇನ್ಸ್ಪಿರೇಷನ್? ಪ್ರೀತಿ ಎಂದರೇನು ಈ ಟೈಟಲ್ನ ನಾನು ತೊಗೊಂಡಿದ್ದು ನಮ್ಮ ತಾತ ರಾಷ್ಟ್ರಕವಿ ಜೆ ಶಿವರುದ್ರಪ್ಪನವರ ಒಂದು ಕವಿತೆಯಿಂದ. ಅವರೊಂದು ಕವಿತೆ ಬರೆದಿದ್ದಾರೆ, ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಸೊ ಅದೊಂದು ಭಾಳ ದೊಡ್ಡ ಪ್ರಶ್ನೆ, ಪ್ರೀತಿ ಎಂದರೇನು ಅನ್ನೋ ಪ್ರಶ್ನೆ ಇದೆಯಲ್ಲ. ನಾವು ಎಷ್ಟೋ ಶತಮಾನಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜನ ಹುಡುಕ್ತಾ ಇರೋಂಥ ಒಂದು ಪ್ರಶ್ನೆ ಅದು. ಅದೇ ಜೀವನ ಕೂಡ, ಪ್ರೀತಿ ಎಂದರೇನು ಅನ್ನೋ ಹುಡುಕಾಟನೇ ಜೀವನ ಕೂಡ. ಅದರಿಂದ ನಾನು ಆ ಟೈಟಲನ್ನು, ಆ ಶೀರ್ಷಿಕೆಯನ್ನು ಈ ಧಾರಾವಾಹಿಗೆ ಇಟ್ಟಿದ್ದೀನಿ. ಸಡನ್ ಆಗಿ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ಟು ಆ ದಿನಗಳು. ವೈ ಸಡನ್ ಮೂವ್ ಟು TV? ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಸಡನ್ ಮೂವ್ ಅಟ್ ಆಲ್. ನಾನು ಮೊದಲು ಕಿಚ್ಚು ಅಂತ ಒಂದು ಸೀರಿಯಲ್ ಮಾಡಿದೆ. ಕಿಚ್ಚು ನಂತರ ನಾನು ಆ ದಿನಗಳು ಅನ್ನೋ ಸಿನಿಮಾ ಮಾಡಿದೆ, ಅದು ದೊಡ್ಡ ಹಿಟ್ ಆಯಿತು. ಅದಾದಮೇಲೆ ಮುಗಿಲು ಅಂತ ಒಂದು ಸೀರಿಯಲ್ ಮಾಡಿದೆ. ಮುಗಿಲು 200 ಎಪಿಸೋಡ್ಗೂ ಹೆಚ್ಚು ಒಂದು ಭಾಳ ದೊಡ್ಡ ಹಿಟ್ ಸೀರಿಯಲ್ ಆಗಿದೆ. ಮುಗಿಲು ಆದಮೇಲೆ ನಾನು ಸೂರ್ಯಕಾಂತಿ ಅನ್ನೋ ಸಿನಿಮಾ ಮಾಡಿದೆ. ಸೂರ್ಯಕಾಂತಿ ಅನ್ನೋ ಸಿನಿಮಾ ಮಾಡಿದ್ಮೇಲೆ ಒಂದು ಹಿಸ್ಟಾರಿಕಲ್ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದೆ, ಒಂದಾನೊಂದು ಕಾಲದಲ್ಲಿ ಆದಮೇಲೆ ಪರಾರಿ ಅಂತ ಒಂದು ಕಾಮಿಡಿ ಫಿಲ್ಮ್ನ ಮಾಡಿದೆ. ಅದಾದಮೇಲೆ ನಾನು ಆಟಗಾರ ಸಿನಿಮಾನ ಮಾಡಿದೆ. ಈಗ ಪ್ರೀತಿ ಎಂದರೇನು ಧಾರಾವಾಹಿ ಮಾಡಿದ್ದೀನಿ. ಸೊ ಮುಂದಿನ ತಿಂಗಳು ಆಟಗಾರ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ನನಗೆ ಧಾರಾವಾಹಿ ಸಿನಿಮಾ ಅಲ್ಲಿಂದ ಅಲ್ಲಿಗೆ ಹೋಗೋದು ಭಾಳ ಸಲೀಸಾದ ಕೆಲಸ. ಇದ್ರ ಮಧ್ಯದಲ್ಲಿ ನಾನು ಬಿಕ್ರೆ ಒಡಕಲು ಬಿಂಬ ಅನ್ನೋ ಒಂದು ನಾಟಕ ಕೂಡ ನಿರ್ದೇಶನ ಮಾಡಿದೆ, ಅರುಂಧತಿ ನಾಗ್ ಅವ್ರನ್ನ ಇಟ್ಕೊಂಡು, ಗಿರೀಶ್ ಕಾರ್ನಾಡ್ ಅವ್ರ ಜೊತೆ. ಅದಕ್ಕೆ ಮೆಟಾ ಅವಾರ್ಡ್ ಕೂಡ ಬಂತು. ಇದಲ್ಲದೆ ನಾನು ಯಕ್ಷಗಾನದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ, ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ. ಸೊ ಬೇರೆ ಬೇರೆ ಮಾಧ್ಯಮಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡೋದು ಯಾವಾಗಲೂ ನನಗೆ, ಐ ಥಿಂಕ್ ಆ್ಯಸ್ ಅ ಕ್ರಿಯೇಟಿವ್ ಪರ್ಸನ್ ಅದು ನನಗೆ ಒಂದು ರೀತಿಯ ತುಡಿತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಬರ್ತಾ ಇದ್ದೀರಾ. ಇದರ್ ಇಟ್ ಮೇ ಬಿ ಸೀರಿಯಲ್, ಇಟ್ ಮೇ ಬಿ ಸಿನಿಮಾ. ಚೇತನ್ ಜೊತೆ ಕೊಲಾಬ್ರೇಷನ್ ಚೆನ್ನಾಗಿತ್ತು ಆ ದಿನಗಳಲ್ಲಿ. ಮತ್ತೆ ಚೇತನ್ ಅವ್ರ ಜೊತೆ ನಿಮ್ಮನ್ನ ನೋಡ್ಬೋದಾ? ಇರ್ಬೋದೇನೋ. ಆ ಥರ ಒಂದು ಕತೆ ಬಂದರೆ, ಚೇತನ್ಗೆ ಸೂಟ್ ಆಗುವಂಥ ಒಂದು ಪಾತ್ರ ಬಂದರೆ ಖಂಡಿತ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು 2 ಸಿನಿಮಾ ಮಾಡಿದ್ದೀನಿ ಚೇತನ್ ಜೊತೆ. ಅದಾದಮೇಲೆ ಶೃಂಗ ಮತ್ತು ಶ್ರವಣ್ತು, ಬುಲೆಟ್ ಪ್ರಕಾಶ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಈ ಸಿನಿಮಾದಲ್ಲಿ 10 ಜನ ಆ್ಯಕ್ಟರ್ಗಳಿದ್ದಾರೆ ಒಟ್ಟು. ಚಿರಂಜೀವಿ ಸರ್ಜಾ, ಪಾರುಲ್ ಯಾದವ್, ಮೇಘ್ನಾ ರಾಜ್, ಪ್ರಕಾಶ್ ಬೆಲ್ವಾಡಿ, ಸಾಧು ಕೋಕಿಲ, ಈ ಥರ 10 ಮೇಜರ್ ಆ್ಯಕ್ಟರ್ಗಳು, 15 ಜನ ಮೇಜರ್ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡ್ತೀವಿ. ಸೊ ಆ್ಯಕ್ಟರ್ಸು ಆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮೇಲೆ ಹೋಗುತ್ತೆ. ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂದಾಗ ಅದಕ್ಕೆ ಯಾವ ಆ್ಯಕ್ಟರ್ ಬೇಕೋ ಅವ್ರನ್ನ ನಾವು ಆಯ್ಕೆ. ವುಡ್ ಯು ಲೈಕ್ ಟು ಟೆಲ್ ಸಮಥಿಂಗ್ ಅಬೌಟ್ ಆಟಗಾರ? ಆಟಗಾರ ಈಸ್ ಅ ಫಿಲ್ಮ್ ದಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅದು ಡಿಫ್ರೆಂಟ್ ಅನ್ನೋ ಪದ ಈಗೇನಾಗಿ ಹೋಗಿದೆ ನಮ್ಮ ಟೆಲಿವಿಷನಲ್ಲಿ, ಸಿನಿಮಾದಲ್ಲಿ ಭಾಳ ಉಪಯೋಗಿಸಿ ಒಂದು ರೀತಿ ಅದಕ್ಕೆ ಅರ್ಥ ಹೋದಂಗೆ ಹೋಗಿದೆ. ಅದರಿಂದ ಅದು ಡಿಫ್ರೆಂಟ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಇಟ್ಸ್ ಅ ವೆರಿ ರೆಲೆವೆಂಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಮಾಜದಲ್ಲಿ ಏನೇನು ನಡೀತಾ ಇದೆ, ನಮ್ಮ ಸುತ್ತಮುತ್ತ ಏನೇನು ನಡೀತಿದೆ, ಆ ಎಲ್ಲ ವಿಷಯಗಳನ್ನು ನಾನು ಆ ಸಿನಿಮಾದಲ್ಲಿ ಮುಟ್ಟಿದ್ದೀನಿ. ಅದ್ರ ಜಾನ್ರ್ ಥ್ರಿಲ್ಲರ್ ಆಗಿದ್ದರೂ ಅದರಲ್ಲಿ ಭಾಳ ಸೀರಿಯಸ್ ಆದ, ಭಾಳ ಕರೆಂಟ್ ಆದ ಇಶ್ಯೂಗಳನ್ನ ನಾವು ಮುಟ್ಟೋಕ್ಕಾಗಿದೆ ಈ ಸಿನಿಮಾದಲ್ಲಿ ಹೇಳೋಕ್ಕೆ ಇಷ್ಟ. ವಾಟ್ ಆರ್ ಯು ಟ್ರೈಂಗ್ ಟು ಪೋರ್ಟ್ರೇ ಥ್ರೂ ಪ್ರೀತಿ ಎಂದರೇನು? ಪ್ರೀತಿ ಎಂದರೇನು ಈಸ್ ಅ ಫೀಲ್ ಗುಡ್, ಹ್ಯಾಪಿ ಫ್ಯಾಮಿಲಿ ಡ್ರಾಮಾ. ಇಟ್ ಹ್ಯಾಸ್ ಅ ಲಾಟ್ ಆಫ್ ರೊಮ್ಯಾನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಕಾಮಿಡಿ. ಇಟ್ಸ್ ಅ ರೊಮ್ಯಾಂಟಿಕ್ ಕಾಮಿಡಿ. ನಾನು ಸಾಕಷ್ಟು ಟೆಲಿವಿಷನ್ ಸೀರಿಯಲ್ಸ್ ನೋಡಿದ್ದೀನಿ. ಅಲ್ಲಿ ತುಂಬ ಹಿಂಸೆ, ಬೇಜಾರು, ದುಃಖ, ಅತ್ತೆ ಸೊಸೆಗಳ ಜಗಳ, ಫ್ಯಾಮಿಲಿಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋದು ತುಂಬ ಮಾಡೋದು ನೋಡಿದ್ದೀನಿ. ಆದರೆ ನಾನು ಒಂದು ಫೀಲ್ ಗುಡ್ ಫ್ಯಾಮಿಲಿ, ಒಂದು ಹ್ಯಾಪಿಯಾಗಿರೋ ಒಂದು ಫ್ಯಾಮಿಲಿ. ಯಾರೂ ಕೆಟ್ಟೋರಿಲ್ಲ ಜೀವನದಲ್ಲಿ. ನಿಜವಾಗ್ಲೂ ನೋಡಿದ್ರೆ ಯಾರೂ ಕೆಟ್ಟವರು ಒಳ್ಳೆಯವರು ಅನ್ನೋದು ಇರೋದು, ಯಾರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋದಿಲ್ಲ. ಎಲ್ರಿಗೂ ಆ ಸಿಚುವೇಷನಲ್ಲಿ ಅವ್ರು ಕೆಟ್ಟವರಾಗಿರ್ತಾರೆ ಅಥವಾ ಕೆಟ್ಟದನ್ನು ಮಾಡ್ತಾರೆ. ಅದನ್ನು ನಾನು ಪ್ರೀತಿ ಅಂದ್ರೇನು ಧಾರಾವಾಹಿಯಲ್ಲಿ ಅಟೆಂಪ್ಟ್ ಮಾಡ್ತಿರೋದು. ಇಲ್ಲಿ ಎಲ್ಲರೂ ಒಳ್ಳೆತನ ಇರುವಂಥ ಕ್ಯಾರೆಕ್ಟರ್ಸು. ಸಿಚುವೇಷನ್ಗಳಲ್ಲಿ ಕೆಲವರು ತಪ್ಪುಗಳನ್ನು ಮಾಡ್ತಾರೆ, ಆದರೆ ಮತ್ತೆ ಸರಿ ಹೋಗ್ತಾರೆ. ಒಟ್ಟಾರೆ ಒಂದು ಕುಟುಂಬ ಅನ್ನೋದು ಚೆನ್ನಾಗಿದ್ರೆ, ಒಂದು ರಾಜ್ಯ ಅನ್ನೋದು ಚೆನ್ನಾಗಿರುತ್ತೆ, ಒಂದು ದೇಶ ಅನ್ನೋದು ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಈಗ ಎಲ್ಲರೂ ಮಾಸ್ ಸಿನಿಮಾಸ್ ನೋಡ್ತಾರೆ. ಹೌ ಡು ಯು ಫೀಲ್ ಪ್ರೀತಿ ಅಂದರೇನು ವಿಲ್ ವರ್ಕ್, ಆರ್ ಹೌ ಡು ಯು ವಾಂಟ್ ಟು ರಿಯಾಕ್ಟ್ ಟು ಇಟ್? ನಾನು ಯಾವಾಗಲೂ ಒಂದು ಸಿನಿಮಾ ಮಾಡಿದಾಗ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅಥವಾ ಒಂದು ಒಳ್ಳೆ ಧಾರಾವಾಹಿ ಮಾಡಬೇಕು, ಅಥವಾ ಒಂದು ಒಳ್ಳೆ ರಂಗಭೂಮಿಯ ಕ್ರಿಯೇಷನ್ ಮಾಡಬೇಕು ಅಂತ ಹೊರಟಿದ್ದೀನಿ. ಆ ದಿನಗಳು ಒಂದು ಒಳ್ಳೆ ಸಿನಿಮಾ ಮಾಡೋಕೊಳ್ತೆ, ಅದೊಂದು ಕಮರ್ಷಿಯಲ್ ಸಕ್ಸಸ್ಸನ್ನು ಪಡೀತು. ಮುಗಿಲು ಒಂದು ಒಳ್ಳೆ ಸೀರಿಯಲ್ ಮಾಡೋಕೊಳ್ತೆ, ದೊಡ್ಡ ಹಿಟ್ ಆಯಿತು. ಅದೇ ರೀತಿಯಲ್ಲಿ ಇದು ಒಡಕಲು ಬಿಂಬ ಒಂದು ಒಳ್ಳೆ ನಾಟಕ ಮಾಡಬೇಕು ಅಂತ ಹೊರಟ್ವಿ. ಇವಾಗ 200 ಶೋ ಆಯಿತು, ಈಗಲೂ ಅದು ಹೌಸ್ಫುಲ್ ಓಡ್ತಾ ಇದೆ. ಸೊ ನನಗನ್ಸುತ್ತೆ ಒಂದು ಮಾಸು ಕ್ಲಾಸು ಅನ್ನೋದು ಏನೂ ಇಲ್ಲ, ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಹಂಬಲ ಇರಬೇಕು. ಆ ಹಂಬಲದಿಂದ ನಾನು ಪ್ರೀತಿ ಎಂದರೇನು ಮಾಡಿದ್ದೀನಿ. ಪ್ರೀತಿಯಿಂದ ಪ್ರೀತಿ ಎಂದರೇನು ಧಾರಾವಾಹಿ ಮಾಡಿದ್ದೀನಿ. ಸೊ ಅದು ಜನ ಇಷ್ಟಪಡ್ತಾರೆ, ಪ್ರೀತಿಯಿಂದ ಅದನ್ನ ಒಪ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಟಾಕಿಂಗ್ ಫಾರ್ 1 hour. ಥ್ಯಾಂಕ್ ಯು ಸರ್.